ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಬೈ ಎಲೆಕ್ಷನ್ ಮುಗಿದಿದ್ರೂ ಅಸಮಾಧಾನ ಮಾತ್ರ ಮುಗಿಯುವಂತೆ ಕಾಣಿಸ್ತಾ ಇಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲೆದ್ದಿದೆ, ಸ್ಫೋಟಗೊಂಡಿದೆ. ಒಂದು ಕಡೆ ಬೈ ಎಲೆಕ್ಷನ್ ಆಗಿದೆ, ಬಟ್ ಅಸಮಾಧಾನ ಮಾತ್ರ ತಣ್ಣಗಾಗುವಂತೆ ಕಾಣಿಸ್ತಿಲ್ಲ. ಬೂದಿ ಮುಚ್ಚಿದ ಕೆಂಡದಂತಾಗಿದೆ ದಾವಣಗೆರೆ ಬೈ ಎಲೆಕ್ಷನ್ ಮೊದಲೇ ಒಂದಷ್ಟು ಅಸಮಾಧಾನ ಇತ್ತು, ಮುನಿಸಿತ್ತು. ಉಪಚುನಾವಣೆಯ ವೇಳೆ ಕಾಂಗ್ರೆಸ್ ನಾಯಕರ ನಡುವೆ ಶೀತಲ ಸಮರ ಇತ್ತು. ಇದೀಗ ಮತ್ತೆ ಬೀದಿಗೆ ಬಂದಿದೆ, ಅದು ಗೊತ್ತಾಗ್ತಾ ಇದೆ. ಈಗಾಗಲೇ ಬೈ ಎಲೆಕ್ಷನ್ ಆಗಲಿ, ಸ್ವಲ್ಪ ಸುಮ್ಮಿರೋಣ, ಸಮಾಧಾನವಾಗಿರೋಣ. ಜೊತೆಗೆ ಹೈಕಮಾಂಡ್ ಕೊಟ್ಟ ಟಾಸ್ಕ್ಗಳಲ್ಲೊಂದು, ಎಲ್ಲರೂ ಕೂಡ ಯಾವುದೇ ಬೇಸರ ಇದ್ರು, ಅಸಮಾಧಾನ ಇದ್ರು, ನಮ್ಮ ಕ್ಯಾಂಡಿಡೇಟ್ ಗೆಲ್ಲಬೇಕು ಆ ಕ್ಷೇತ್ರಗಳಲ್ಲಿ, ಕಾಂಗ್ರೆಸ್ ಭದ್ರಕೋಟೆ ಅದನ್ನು ಉಳಿಸ್ಕೊಳ್ಳುವ ಪ್ರಯತ್ನ ಆಗಬೇಕು ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದ್ರು. ಎಲ್ಲ ರಾಗ ದ್ವೇಷವನ್ನ ಮರೆತು ಒಟ್ಟೊಟ್ಟಾಗಿ ಕಾಣಿಸ್ಕೊಂಡ್ರು ಕೂಡ. ಅದಾದ ನಂತರದಲ್ಲಿ ಈ ಹಿಂದೆ ಇತ್ತಲ್ಲ, ಸಿಎಂ ಸ್ಥಾನಕ್ಕೆ ಇದ್ದಂತಹ ಕೆಲವೊಂದಷ್ಟು ಅಸಮಾಧಾನ ಅಥವಾ ಸಿಎಂ ಕುರ್ಚಿಗೆ ಇದ್ದಂಥ ಕಾದಾಟ, ಅದು ಮತ್ತೆ ಈಗ ಹೊಸದಾಗಿ ಅಥವಾ ಮತ್ತೊಮ್ಮೆ ಹೊಗೆ ಆಡೋದಕ್ಕೂ ಶುರುವಾಗಿದೆ. ಕಾಂಗ್ರೆಸ್ ನಾಯಕರ ನಡುವೆ ಶೀತಲ ಸಮರ ಇತ್ತು, ಈಗ ಮತ್ತೆ ಬೀದಿಗೆ ಬರ್ತಾ ಇದೆ, ಅದು ಗೊತ್ತಾಗ್ತಾ ಇದೆ. ಈಗಾಗಲೇ ಕೆಲವೊಂದಷ್ಟು ಬೇಸರಗಳು ಅಥವಾ ಕೆಲವೊಂದಷ್ಟು ಅಸಮಾಧಾನಗಳೇನಿತ್ತು, ಎಲ್ಲದಕ್ಕೂ ಶಮನ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ಹಿಂದೆ ಪ್ರಯತ್ನ ಮಾಡಿದ್ರು, ವಿಫಲವಾಗಿದ್ರು. ಅದು ಶಾಸಕರ ವಿಚಾರದಲ್ಲಿ. ಅದಾದ ನಂತರದಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರ ನಡುವಣ ಯಾವುದೋ ಆಂತರಿಕ ಸಂಘರ್ಷ ಆಗ್ತಾ ಇದೆ, ಅದು ಕುರ್ಚಿಯ ವಿಚಾರವಾಗಿಯೇ ಅನ್ನುವಂಥ ವಿಶ್ಲೇಷಣೆ ಕೂಡ ರಾಜಕೀಯದಲ್ಲಿ ಬಹಳ ದೊಡ್ಡ ಮಟ್ಟಿಗಾಯಿತು. ಈ ಹಿಂದೆ ಕೂಡ ಉಸ್ತುವಾರಿ ಸಚಿವರು ಕೂಡ ಬಂದಿದ್ರು, ಸುರ್ಜೇವಾಲಾ ಅವರು ಬಂದು ಅಸಮಾಧಾನವನ್ನ ತಣ್ಣಗು ಮಾಡುವಲ್ಲಿ, ಹಾಗೆ ಟಿಕೆಟ್ ವಿಚಾರದಲ್ಲಿ ಭುಗಿಲೆದ್ದಿದ್ದಂಥ ಅಸಮಾಧಾನವನ್ನ ತಣ್ಣಗು ಮಾಡೋದಕ್ಕೂ ಕೂಡ ಮುಂದಾಗಿದ್ರು. ಈಗ ಮತ್ತೊಮ್ಮೆ ಅಸಮಾಧಾನದ ಹೊಗೆ ಆಡ್ತಾ ಇದೆ, ಬೇಸರ ಕೂಡ ವ್ಯಕ್ತವಾಗ್ತಾ ಇದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.